ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರ ಜಾತಕದಲ್ಲೂ ಸಹ ಪ್ರತಿಯೊಬ್ಬರಿಗೂ ಭವಿಷ್ಯವನ್ನು ತಿಳ್ಕೋಬೇಕು ಅಂತಕ್ಕಂಥ ಮಹದಾಸೆ ಇರ್ತಕ್ಕಂಥ ಒಂದು ಸಾಧ್ಯತೆ, ಏನೋ ಕೆಲವನ್ನು ಸಂತೋಷ ಪಡ್ತಕ್ಕಂಥದ್ದು, ಕೆಲವನ್ನು ಸರಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಜಾತಕದಲ್ಲಿ ಬಹು ವಿಶೇಷವಾಗಿ ನಾವು ಏನು ನೋಡ್ತೀವಿ, ಪ್ರಪ್ರಥಮವಾಗಿ ನೋಡ್ತಕ್ಕಂಥದ್ದೇ ಲಗ್ನ. ಇವರು ಯಾವ ಲಗ್ನದಲ್ಲಿ ಜನಿಸಿದ್ದಾರೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ ಲಗ್ನ ಆದಮೇಲೆ ರಾಶಿ, ರಾಶಿ ಆದಮೇಲೆ ನಕ್ಷತ್ರ. ಅದೇ ರೀತಿ ನೋಡೋಕೆ ಹೋದಾಗ ಲಗ್ನದ ಅಧಿಪತಿ ಅಥವಾ ಲಗ್ನಕ್ಕೆ ಯಾರು ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥವರು, ಯಾರು ಲಗ್ನಕ್ಕೆ ಪಂಚಮ ಸ್ಥಾನದ ಅಧಿಪತಿನೇ ನಿಮ್ಮ ಜೀವನ ಪೂರ್ತಿ ಅದೃಷ್ಟ ದೇವತೆ ಆಗಿರುತ್ತೆ. ಇದು ನೋಡಿ ಒಂಥರ ವಿಶೇಷವಾಗಿದೆ. ನಿಮ್ಮ ಲಗ್ನ ಯಾವುದೋ ಒಂದು ಲಗ್ನ ಇದ್ದರೆ ಅದಕ್ಕೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಅಧಿಷ್ಠಾನ ದೇವತೆಯನ್ನು ನೀವು ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಅದೃಷ್ಟ ಕೂಡಿ ಬರ್ತಕ್ಕಂಥ ಸಾಧ್ಯತೆಗಳು ಬಹುಮಟ್ಟಿಗೆ ಇರುತ್ತೆ. ಹಾಗೆಯೇ ಇವತ್ತಿನ ದಿವಸ ನಾವು ಜನ್ಮಿಸಿದ ಲಗ್ನದಿಂದ ಪಂಚಮ ಭಾವಾಧಿಪತಿಗೆ ಸಂಬಂಧಿಸಿದ ದೇವರ ಆರಾಧನೆ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಅದೃಷ್ಟ ಕೂಡಿ ಬರುತ್ತೆ. ಈಗ ಉದಾಹರಣೆಯಾಗಿ ದ್ವಾದಶ ರಾಶಿಗಳಲ್ಲಿ ಪ್ರಪ್ರಥಮ ರಾಶಿ ಆಗಿರ್ತಕ್ಕಂಥ ಮೇಷರಾಶಿ, ಮೇಷಲಗ್ನ. ಮೇಷಲಗ್ನದಲ್ಲಿ ನೀವೇನಾದರೂ ಹುಟ್ಟಿದ್ರೆ, ಮೇಷರಾಶಿ ಮೇಷಲಗ್ನ ಎರಡೂ ಜೊತೆಯಲ್ಲೇ ಇರೋದಿಲ್ಲ, ಅದು ತುಂಬ ರೇರು. ಆದರೂ ಕೂಡ ಮೇಷಲಗ್ನದಲ್ಲಿ ಯಾರು ಜನಿಸಿರ್ತಾರೋ ಅವರಿಗೆ ಪಂಚಮ ಅಂದರೆ ಸಿಂಹರಾಶಿ ಆಗಿರುತ್ತೆ. ಇನ್ನು ಸಿಂಹರಾಶಿಯ ಅಧಿಪತಿ ಯಾರಾಗಿರ್ತಾನೆ? ಸೂರ್ಯ ಆಗಿರ್ತಾರೆ. ಹಾಗಾಗಿ ನೀವು ಮೇಷರಾಶಿಯವರು ಪ್ರತಿನಿತ್ಯ ಸೂರ್ಯನ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಅದೃಷ್ಟದ ದೇವರು ಯಾರು? ಸೂರ್ಯ ಆಗಿರ್ತಾರೆ. ಯಾವುದೇ ಕೆಲಸ ಕಾರ್ಯಗಳಾಗಲಿ, ಯಾವುದೇ ವಿಚಾರವಾಗಲಿ ಒಂದು ಸಾರಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಅದೃಷ್ಟ ಕೂಡಿ ಬರುತ್ತೆ. ಅದೃಷ್ಟ ಬೇರೆ, ಹಾಗೆ ಕಷ್ಟಪಡ್ತಕ್ಕಂಥವ್ರಿಗೆ ಅದೃಷ್ಟನೇ ಇರುತ್ತೆ ಅಂತ ಹೇಳಲ್ಲ. ಕೆಲವರು ಎಲ್ಲರ ಜೀವನ ಕೂಡ ಒಂದೊಂದು ವಿಧವಾದ ವಿಚಿತ್ರವಾಗಿ ಕೂಡ ಇರುತ್ತೆ. ಆದರೆ ಈ ಒಂದು ಲಾಜಿಕ್ ತಿಳ್ಕೊಂಡಾಗ ನಿಮಗೆ ಶುಭ ಆಗುತ್ತೆ. ಇನ್ನು ಎರಡನೇ ರಾಶಿ ಆಗಿರ್ತಕ್ಕಂಥ ವೃಷಭ ಲಗ್ನ. ವೃಷಭ ಲಗ್ನಕ್ಕೆ ಪಂಚಮದ ಸ್ಥಾನ ಅಂಥೇಳಿ ನಾವು ಏನು ವೃಷಭ ಲಗ್ನಕ್ಕೆ ನೋಡೋಕ್ಕೆ ಹೋಗ್ತೀವಿ, ಅದು ಕನ್ಯಾ ರಾಶಿ ಆಗಿರುತ್ತೆ. ಆ ರಾಶ್ಯಾಧಿಪತಿ ಆಗಿರ್ತಾನೆ ಬುಧ ಆಗಿರ್ತಾನೆ. ಅಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ವೃಷಭ ರಾಶಿಯವರು, ವೃಷಭ ಲಗ್ನದವರು ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಇನ್ನು ಮೂರನೆಯದು ಮಿಥುನ. ಮಿಥುನಕ್ಕೆ ತುಲಾರಾಶಿ ಪಂಚಮ ಸ್ಥಾನ ಆಗಿರುತ್ತೆ. ಅಲ್ಲಿನ ಅಧಿಪತಿ, ಅದರ ಪಂಚಮ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ, ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಇನ್ನು ಕರ್ಕ ರಾಶಿಯವರಿಗೆ ವೃಶ್ಚಿಕ ಬಂದು ಪಂಚಮ ಸ್ಥಾನ ಆಗುತ್ತೆ. ಅದರ ಅಧಿಷ್ಠಾನ ದೇವರುಗಳಲ್ಲಿ ನರಸಿಂಹ ಇರ್ತಾನೆ, ಹನುಮ ಇರ್ತಾನೆ, ಸುಬ್ರಹ್ಮಣ್ಯ ಇರ್ತಾನೆ. ಆದರೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದೃಷ್ಟಗಳು ಆಟೋಮೆಟಿಕ್ಕಾಗಿ ಅದೃಷ್ಟ ಕೂಡ ಬರುತ್ತೆ. ಅಟ್ಲೀಸ್ಟ್ ದಿನಕ್ಕೊಂದು ಸಾರಿಯಾದರೂ ಅದೃಷ್ಟ ದೇವತೆ, ನಮಗೆ ಕುಲದೇವತೆ ಅಂತೀವಿ, ಮನೆ ದೇವರು ಅಂತೀವಿ, ಹಾಗೆಯೇ ಇಷ್ಟ ದೇವರು ಅಂತೀವಿ, ಇದು ಅದೃಷ್ಟದ ದೇವರು ಕೂಡ ಆಗಿರೋದ್ರಿಂದ ಕರ್ಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಜಪ ಮಾಡ್ಕೋಬೇಕು. ಹಾಗೆ ಇನ್ನು ಸಿಂಹ ರಾಶಿಯವರಿಗೆ ನಾವು ಧನುಸ್ಸು ರಾಶಿ ಬಂದು ಸಿಂಹ ರಾಶಿಯವರಿಗೆ ಪಂಚಮ ಸ್ಥಾನ ಕೂಡ ಆಗಿರುತ್ತೆ. ಇನ್ನು ಧನುಸ್ಸಿನ ಅಧಿಪತಿ ಬಂದು ಗುರು ಆಗಿರ್ತಾನೆ. ಆದರೆ ಈ ರಾಶಿಯವರು ಶಿವನ ಆರಾಧನೆ ಮಾಡ್ಕೋಬೇಕು. ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಇನ್ನು ಹಾಗೆಯೇ ಏನು ಸಿಂಹರಾಶಿಯವರಾದಮೇಲೆ ಕನ್ಯಾ ರಾಶಿಯವರು, ಕನ್ಯಾ ರಾಶಿಯವರಿಗೆ ಮಕರ, ಇವರಿಗೆ ಪಂಚಮ ಆಗುತ್ತೆ. ಮಕರಾಧಿಪತಿ ಯಾರು? ಶನಿ ಆಗಿರ್ತಾನೆ. ಆದರೆ ಅಲ್ಲಿ ನಾವು ಅಲ್ಲೂ ಸಹ ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಹಾಗೆಯೇ ತುಲಾರಾಶಿಯವರಿಗೆ ಇವರಿಗೆ ಬಹು ವಿಶೇಷವಾಗಿ ನಾವು ಬಹಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಏನಾಗಿರುತ್ತೆ, ಈ ತುಲಾರಾಶಿಯವರಿಗೆ ರುದ್ರನ ಒಂದು ಆರಾಧನೆ ಮಾಡ್ಕೊಳ್ಳೋದು ತುಲಾ ಲಗ್ನದವರಿಗೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ವೃಶ್ಚಿಕ ಲಗ್ನದವರಿಗೆ ಶಿವನ ಆರಾಧನೆ ಮಾಡ್ಕೊಳ್ಳೋದು. ಇನ್ನು ಧನುರ್ ಲಗ್ನದವರಿಗೆ ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಬರುತ್ತೆ. ಇನ್ನು ಮಕರ ಲಗ್ನದವರಿಗೆ ಋಷಭ ಬಂದು ಪಂಚಮ ಸ್ಥಾನ ಆಗುತ್ತೆ. ದೇವಿಯ ಆರಾಧನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆಯೇ ಕುಂಭ ಲಗ್ನದವರಿಗೆ ಮಿಥುನ ಬಂದು ಪಂಚಮ ಸ್ಥಾನ ಆಗುತ್ತೆ. ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ. ಇನ್ನು ಮೀನ ಲಗ್ನದವರಿಗೆ ದುರ್ಗಾದೇವಿ, ಕರ್ಕಾಟಕ ಬಂದು ಇವರಿಗೆ ಪಂಚಮ ಆಗುತ್ತೆ. ದುರ್ಗಾದೇವಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಲಗ್ನಕ್ಕೆ ಪಂಚಮಾಧಿಪತಿ, ಅದರ ಅಧಿಷ್ಠಾನ ದೇವರನ್ನು ನೀವು ಸ್ಮರಣೆ ಮಾಡ್ಕೊಳ್ಳೋದು, ಪೂಜೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ದೇವರ ಕೃಪೆ ಸಿಕ್ಕಿ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದಾಗಿರುತ್ತೆ. ಎಲ್ಲವೂ ಕೂಡ ನಂಬಿಕೆ ಮತ್ತು ಶಾಸ್ತ್ರದ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.